கண்ணுக்குள் நீதான் கண்ணீரில் நீதான் கண்மூடி பார். ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಗಣೇಶ ಕುಣಿಸಿರೋದು ಡೇ 2. ಹಾಯ್ ಮಾಡಿ ದೀಪಿಕ್ ಅವರೇ. ನನ್ನ ಜೊತೆ ಸಾನಿಕರಣ ಇದ್ದಾರೆ. ಈಗ ಇನ್ನು ಅಲಂಕಾರ ನಡೀತಿದೆ ಗೈಸ್. ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಇರುತ್ತೆ. ಇನ್ನು ಫುಲ್ಲು VIP ಎಲ್ಲ ಇವತ್ತೇ ಬರೋದು. ಸೊ ಸ್ಟೇ ಟ್ಯೂನ್. ಇವತ್ತಿನ ಅನ್ನದಾನ ಬಂದ್ಬಿಟ್ಟು ಮೊಸರನ್ನ ಮತ್ತೆ ಬಿಸಿಬೇಳೆ ಬಾತ್. ಸಾನಿಕಾ ನಿಮ್ಗೆ ಹೆಂಗ ಅನ್ಸ್ತು? ಫಸ್ಟ್ ಟೈಮ್ ಗಣೇಶ ಚೆನ್ನಾಗಿ ಅನಿಸ್ತು. ಇನ್ನ ಅಲಂಕಾರ ಮಾಡ್ತಿದ್ದಾರೆ ಗೈಸ್ ಎಲ್ಲ ನೋಡಿ. ಇನ್ನ ಜನ ಬರ್ತಾರೆ. ಬಂದಾದ್ಮೇಲೆ ಇನ್ನ ರಾತ್ರಿವರೆಗೂ ಫುಲ್ ವಿಡಿಯೋ ಇರುತ್ತೆ ಗೈಸ್. ಇವ್ರು ಬಂದ್ಬಿಟ್ಟು ಮೇನ್ ಆಂಕರ್ ನಮ್ಮ ಗಣೇಶ ಹಬ್ಬಕ್ಕೆ. ಇವತ್ತು ಏನನ್ನ ಅಲಂಕಾರ ಇದೆ? ಇವತ್ತು ಧನಲಕ್ಷ್ಮಿ ಅಲಂಕಾರ ಇದೆ. ಆಮೇಲೆ ದೇವ್ರಿಗೆ ಕರೆಕ್ಟ್ ಆಗಿ 1 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ನಂತರ ಎಲ್ರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ಕರೆಕ್ಟ್ ಆಗಿ 4 ಗಂಟೆಗೆ ಆಲ್ರೆಡಿ ಬೋರ್ಡ್ ಅಲ್ಲಿ ಇದೆ ಗೌಡಗೆರೆ ಬಸವಣ್ಣ ಬರುತ್ತೆ. ಬಸವಣ್ಣ ಬಂದು 4 ಗಂಟೆಯಿಂದ ಒಂದು 8:30 9 ಗಂಟೆವರೆಗೂ ಇಲ್ಲೇ ಇರುತ್ತೆ. ಎಲ್ರಿಗೂ ಆಶೀರ್ವಾದ ಮಾಡುತ್ತೆ. ಎಲ್ರಿಗೂ ಒಳ್ಳೇದಾಗಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಎಲ್ಲ ಆಗ್ಬೇಕಾದ್ರೆ ನಾವು ರೆಡಿ ಆಗ್ದಲೆ ಏನ್ ಮಾಡೋದ ಹೇಳಿ? ನೀವೆಲ್ಲ ರೆಡಿ ಆಗಿ ಬಂದಿದ್ದೀರಲ್ಲ, ನಾವು ರೆಡಿ ಆದಂಗೆ ಬಿಟ್ಟು. ಗೈಸ್ ಇವರು ಬನ್ನಿ ಇಲ್ಲಿ ಮಧ್ಯರಾತ್ರಿ ಪಿಜ್ಜಾ ತರ್ಸ್ಕೊಂಡ್ ತಿಂದಿದಾರೆ ನಮ್ನ ಬಿಟ್ಟು. ಇದಕ್ಕೆ ಮಾತಾಡಿ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ ಗೈಸ್ ಇವರು 10 ಗಂಟೆ ರಾತ್ರಿಲಿ ಪಿಜ್ಜಾ ತರ್ಸ್ಕೊಂಡು ರೋಡಲ್ಲಿ ಕುತ್ಕೊಂಡು ತಿಂದಿದ್ದಾರೆ ಗೈಸ್ ನಮ್ನ ಬಿಟ್ಬಿಟ್ಟು. ಇದ್ ಸರಿನಾ ನೀವೇ ಹೇಳಿ ಗೈಸ್. ಸೊ ಈ ಗಣೇಶ ಕೂಡ್ಸಿರೋ ಬಗ್ಗೆ ಐಶುಗೆ ಏನ್ ಒಪಿನಿಯನ್ ಇದೆ ಕೇಳೋಣ. ಗೈಸ್ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಗೈಸ್ 2 ದಿನದಿಂದ. ಅದು ಬೆಳಗ್ಗೆಗಿಂತ ರಾತ್ರಿನೇ ಎಂಜಾಯ್ ಮಾಡ್ತಾ ಇರೋದು. ಎಲ್ರು ಹೋದ್ಮೇಲೆ ಪಿಜ್ಜಾ ಐಸ್ ಕ್ರೀಮ್ ಎಲ್ಲ ತರ್ಸ್ಕೊಂಡ್ ತಿಂತಾ ಇದೀವಿ ರಾತ್ರಿ ಹೊತ್ತು. ಹೆವಿ ಎಂಜಾಯ್ ಮಾಡ್ತಾ ಇದೀವಿ. ನನ್ನ ಬಿಟ್ಟು ಇವ್ರುಗಳು ಇವತ್ ಇರ್ತಾರೆ ಗೈಸ್ ಇವರು. ಏನ್ ಗೊತ್ತಾ, ಫುಲ್ಲು ಬೆಳಗ್ಗೆ ಫುಲ್ ಜಂಕ್ ಆಗ್ಬಿಟ್ಟಿದೆ ರಾತ್ರಿಯಿಂದ. ಏನು ಮಾಡಕ್ ಆಗಲ್ಲ ಗೈಸ್ ಹಬ್ಬ. ಸೊ ಗೈಸ್ ನಾವು ಮಧ್ಯರಾತ್ರಿ ಪಿಜ್ಜಾ ಐಸ್ ಕ್ರೀಮು ಜ್ಯೂಸು ಎಲ್ಲ ತಿನ್ನಕ್ ಕಾರಣನೇ ಇವಳು ದೀಪಿಕ್ ಅವ್ರೆ. ಹಂಗೇನಿಲ್ಲ ಗೈಸ್, ನನ್ನ ಹೆಸರು ಹೇಳ್ಕೊಂಡು ಚೆನ್ನಾಗಿ ತಿಂದ್ರು ಇವ್ರು. ಆಮೇಲೆ ನನ್ ಮೇಲೆ ಎತ್ತಾಕಿದ್ರು ಎಲ್ಲ. ಗೈಸ್ ನೆನ್ನೆ ರೋಲು 12:30 ತಗೋ ಬಂದ್ವಿ. ಅಕ್ಕ ತಿಂದಿ ಮನೆಗೆ ಎತ್ಕೊಂಡ್ ಹೋಗ್ಬಿಟ್ಲು. ನಾವ್ ಅಲ್ಲಿ ಹಿಂದೆ ರೋಡಲ್ಲಿ ತಿಂತಾ ಇದ್ರೆ ಕರ್ಕೊಂಡ್ ಬಂದ್ ವಿಡಿಯೋ ಮಾಡ್ಸೋಳೆ ಗೈಸ್ ಎಲ್ರು ಕೈಲು. ಮಾಡ್ಸೋಳೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಗೈಸ್ ಎಲ್ರು ಕೈಲು. ಏನ್ ಕೆಲ್ಸ ಮಾಡಲ್ಲ, ಕುತ್ಕೊಂಡ್ ತಿಂತವ್ರೆ. ಹೆಂಗ್ ತಿಂತವ್ರೆ ಅಂದ್ರೆ ಬೆಗ್ಗರ್ಸ್ ತರ ತಿಂತಾ ಇರೋ. ನಾವೇನ್ ಬೆಗ್ಗರ್ಸ್ ತರ ತಿಂತಿರ್ಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟೇ. ಅದನ್ನ ತಿನ್ಕೊಂಡು ಮೆತ್ತಗ್ ಯಾರಿಗೂ ಗೊತ್ತಿಲ್ಲ ಮನೆಗೆ ಹೋಗ್ತಿದ್ದೆ ಅಷ್ಟೇ. ಬಂದ್ಬಿಟ್ಟು ಯಾಕೆ ಇಲ್ಲಿ ಹಾಕೊಡ್ಬೇಕಿತ್ತು ಎಲ್ರಿಗೂ? ನಾನೇನ್ ಹಾಕೊಟ್ಟಿಲ್ಲಪ್ಪ ಗೈಸ್. ಇವಳು ನಾವಾದ್ರೂ ವೆಜ್ ರೋಲ್ ತಿಂದ್ವಿ, ಇವಳು ನಗೆಟ್ಸ್ ತಿಂದಿದ್ದಾಳೆ. ಚಿಕನ್ ತಿನ್ಕೊಂಡು ದೇವ್ರ ಮುಂದೆ ಬಂದವಳೆ. ಏನ್ ಹೇಳ್ಬೇಕು ಹೇಳಿ ಇಂಥವ್ರಿಗಲ್ಲ. ನೋಡಿ ಸಾಚೆ ಕೆಲಸ ಮಾಡ್ಬಿಟ್ಟು ಹೆಂಗ್ ಮಾತಾಡ್ತಾರೆ ಅಂತ ನೋಡಿ ಬೈಸ್. ನೋಡಿ ಗೈಸ್ ಇಲ್ಲಿ ನಗೆಟ್ಸ್ ಅಲ್ಲಿ ಯಾವ್ದು ನಾನ್ ವೆಜ್ ಬರುತ್ತಾ? ವೆಜ್ ಇರುತ್ತೆ ಅಲ್ವಾ? ನಾನ್ ವೆಜ್ ನಗೆಟ್ಸ್ ಬರುತ್ತೆ. ಅದೇ ಅವ್ರು ತಿಂದ್ರೆ ಸ್ಪೆಸಿಫಿಕ್ ಆಗಿ ಚಿಕನ್ ನಗೆಟ್ಸ್ ನಾನೇ ಹೇಳ್ತಿದ್ದೆ. ನಾನು ಎಲ್ಲಾರ್ಗು ಒಂದೇನೆ ಆರ್ಡರ್ ಮಾಡಿದ್ದು ಎಲ್ಲ. ಇಲ್ಲ ಗೈಸ್, ನಾವು 6 ವರ್ಷ ತಗೊಂಡ್ರೆ ಎಕ್ಸ್ಟ್ರಾ 300 ರೂಪಾಯಿ ಹಾಕ್ಸ್ಕೊಂಡು ಅವಳು ಚಿಕನ್ ನಗೆಟ್ಸ್ ತಗೊಂಡ್ಲು. ಅವಳು ಅನಿಸ್ತೀನಿ ತಲೆ ಸ್ನಾನ ಮಾಡಿಲ್ಲ ಗೈಸ್, ಸುಳ್ಳು ಹೇಳ್ತಿದ್ದಲ್ಲ ಅವಳು. ಗೈಸ್ ಇವನು ಈ ಏರಿಯಾ ಏನಂತಾರೆ ಡಾನ್ ಅಲ್ಲ. ಎಷ್ಟು ಗಲಾಟಿ ಮಾಡ್ತಾನಂದ್ರೆ ಬೇಡ ಗೈಸ್. ನಮ್ಮೇಲೆ ಬೀಳ್ಬಿಡ್ಬೋ ಮಾತಾಡು. ಏನ್ ಹೇಳ್ಬೇಕು, ಲಕ್ಷ್ಮಿ ಕುಡ್ಸೋರ್ ಏನು ಹೇಳಕ್ ಇಷ್ಟ ಇಲ್ಲ. ಏನಕ್ಕೆ ಏನು ಹೇಳಕ್ ಇಷ್ಟ ಇಲ್ಲ. ಬಟ್ ನನ್ ಖಾತೆಗಳೆಲ್ಲ ಇವಾಗ ತೆಗಿಯಕ್ ಆಗಲ್ಲ. ನಂದು ಜಾಸ್ತಿ ಇದೆ. ಖಾತೆ ಬೇಡ, ಗೌರಿ ಇದು ಲಕ್ಷ್ಮಿ ಕುಣ್ಸಿರೋ ಬಗ್ಗೆ ಹೇಳಿ. ನೀನೊಂದ್ 2 ಖ್ಯಾತೆ ಹೇಳು. ಹೇಳಿದ್ರೆ ಎಲ್ರು ಬಿಡ್ತಾರೆ. ಗಣೇಶ ಹಬ್ಬದಲ್ಲಿ ಮಾಡಿದ್ ಖ್ಯಾತೆನ ಹೇಳು. ಗಣೇಶ ಹಬ್ಬದಲ್ಲಿ ಅದು ಖ್ಯಾತೆ ಮಾಡಿಲ್ಲ, ಮಾಡಕ್ ಆಗಿಲ್ಲ. ಮಾಡಿದ್ರೆ ಹೇಳ್ತೀನಿ ನೆಕ್ಸ್ಟ್ ವರ್ಷ. ಬೈ ಗಾಯ್ಸ್. ನೆಕ್ಸ್ಟ್ ವರ್ಷ ಅಲ್ಲ,
ಗೈಸ್ ಇವ್ನ್ ಮಾಡೋ ಖ್ಯಾತೆನ್ ಯಾರ ಕೈಲೂ ಇದ್ ಮಾಡ್ಕೊಳಕ್ ಆಗಲ್ಲ. ಒಳ್ಳೇದಾನ ಹೇಳಿ ಎಲ್ಲದಕ್ಕೂ ಒಳ್ಳೆ ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಒಳ್ಳೆ ಹುಡ್ಗ, ಚೆನ್ನಾಗಿ ಖ್ಯಾತೆ ಮಾಡ್ತಾನೆ. ಖ್ಯಾತೆನೂ ಮಾಡ್ತೀನಿ, ಒಳ್ಳೆ ಹುಡುಗನು ಕೂಡ ಕೋಪ ಬಂದ್ರೆ ಗೊತ್ತಾ ನೆನ್ನೆ ಇವ್ನು ನನ್ಗೆ ಏನಂತ ಅಂದ್ರೆ ಮುಚ್ಕೊಂಡು ಹೋಗಿಲಿ ಅಂತ. ಗೈಸ್ ಎವ್ರಿ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾನೆ ಗೈಸ್. ರೆಸ್ಪೆಕ್ಟ್ ಎಲ್ಲ ಅನ್ರೆಸ್ಪೆಕ್ಟೇ ಗೈಸ್. ಗೈಸ್ ಹಿಂಗ್ ಮಾತಾಡ್ತಾನೆ, ಹೋಗಿಲಿ ಅಂತ ನಂಗೆ. ನನ್ಗೆ ಎಷ್ಟು ಏಜ್, ಅವ್ನಿಗೆ ಎಷ್ಟು ಏಜ್, ಎಷ್ಟು ನಿಂದ ಏಜು ನೋಡಿ. ಅವ್ನಿಗೆ 39 ಇಯರ್ಸ್ ಅಂತೆ. ಅವ್ರಿಗೆ ಮದ್ವೆ ಆಗಿ 2 ಮಕ್ಳಿದೆ. ಆ ಮಕ್ಳನ್ ಸ್ಕೂಲ್ ಕಳಿಸ್ತಾ ಏನೆ. ಓದ್ತಾನೆ, ಅದ್ ಖ್ಯಾತೆ ತುಂಬಾ ಮಾಡ್ತಾನೆ ಗೈಸ್. ಎಷ್ಟೊತ್ತಿನ ಅಷ್ಟೇ ತೀಟೆನೂ ಮಾಡ್ತೀನಿ. ಮೈಕಲ್ ಎಷ್ಟೊತ್ತಿನ ಅಷ್ಟೇ ತೀಟೆನೂ ಮಾಡ್ತೀನಿ ನಾನು. ಓಕೆ, ಲಕ್ಷ್ಮಿ ಕುಡಿಸಿದ್ರೆ ನಂಗೆ ಒಂದು ಇಷ್ಟ ಆಗುತ್ತೆ. ಏನ್ ಲಕ್ಷ್ಮಿ ಇಷ್ಟನಾ ಬಿಡು. ನೀನ್ ನೆಕ್ಸ್ಟ್ ವರ್ಷ ನೀನು ಲಕ್ಷ್ಮಿ ಬರ್ತಾರೆ. ನೆಕ್ಸ್ಟ್ ವರ್ಷ ಇವ್ನ್ ಮದ್ವೆ ಗೈಸ್. ಅವ್ನಿಗೆ 40 ಇಯರ್ಸ್ ಗೈಸ್, 2 ಮಕ್ಳಿದೆ ಅವ್ನಿಗೆ. ಹಲೋ, ಡೇ 2ಗೆ ವೆಲ್ಕಮ್ ಎವ್ರಿವನ್. ಸೊ ಇವತ್ತು ನಾವು ಡೇ 2 ಅಲ್ಲಿದ್ದೀವಿ ಅಂಡ್ ನಾವಿವಾಗ ಮಾಡಿಸಿರೋದು ಮಹಾಲಕ್ಷ್ಮಿ ಅಲಂಕಾರ. ಸೊ ಎಲ್ಲರೂ ಎಂಜಾಯ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಫಾಲೋವರ್ಸ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇದೇ ತರ ಇದ್ರೆ ಇನ್ನೂ ಹೆಚ್ಚು ಇವೆಂಟ್ಸ್ ನಮ್ಮ ಮನೇಲಿ ನಡೀತಾ ಇರುತ್ತೆ. ಇದೇ ತರ ಇವೆಂಟ್ಸ್ ನಿಮ್ ಮುಂದೆ ತಂದಿಕ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಶ್ರೀ ವಿದ್ಯಾ ಗಣಪತಿ ಕಿ ಅಂಬೋಧರಣಿಗೆ ಲಕ್ಷ್ಮೀ ರಮಣ ಗೋವಿಂದ, ಮಹಾಲಕ್ಷ್ಮಿ ಪಾದಾರವಿಂದಕ್ಕೆ ಗೋವಿಂದ. ಜಾಗನೇ ಇಲ್ಲ. ಹುಯ್ಯೋ ನೀನ್ DBC ಕೊಡ್ಸಿಲ್ಲ ಅಂದಾಗಿರೋದು ಸನತ್. ಮಧು ಕೂಗ್ಬೇಕಂತೆ, ಕೂಗ್ಬೇಕಂತೆ.